ನೀರಿ ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಬಣಜಿಗ ಬಂಧುಗಳ ಸಂಕ್ರಾಂತಿ ಸಂಭ್ರಮದ ಬಗ್ಗೆ ವರದಿ. ಒಗ್ಗಟ್ಟು, ಸಂಸ್ಕೃತಿ ಮತ್ತು ಸ್ವಾಭಿಮಾನದ ಸಂಭ್ರಮದ ಆರಂಭ. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ. ಸಂಕ್ರಾಂತಿ ಎಂದರೆ ಅದು ಸಂಸ್ಕೃತಿಯ ಆಚರಣೆ, ಸಂಬಂಧಗಳ ಸೇತುವೆ, ಒಗ್ಗಟ್ಟಿನ ಸಂಕೇತ. ಹುಬ್ಬಳ್ಳಿ ಎಪಿಎಂಸಿ ಆವರಣದ ಬೃಹತ್ ವಸ್ತು ಪ್ರದರ್ಶನ ಸಭಾಂಗಣದಲ್ಲಿ ಬಣಜಿಗ ಬಂಧುಗಳ ವತಿಯಿಂದ ಭಾನುವಾರ ಏರ್ಪಡಿಸಿದ ಸಂಕ್ರಾಂತಿ ಸಂಭ್ರಮ ವೀರಶೈವ ಲಿಂಗಾಯತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಅತ್ಯಂತ ಯಶಸ್ವಿಯಾಗಿ ಬಿಂಬಿಸಿತು. ಸಮಾಜದ ಬಾಂಧವರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಒಂದಾಗಿ ಸಂಕ್ರಾಂತಿ ಆಚರಿಸಿದರು. ಪರಸ್ಪರ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡು ಶುಭಾಶಯ ಕೋರಿದ ಕ್ಷಣಗಳು ಸಂಸ್ಕೃತಿಯ ಸೌಂದರ್ಯವನ್ನು ತೋರಿದವು. ನಾವು ವ್ಯಾಪಾರದಿಂದ ಬದುಕಿದವರು ಅಲ್ಲ, ವ್ಯಾಪಾರಕ್ಕೆ ನೀತಿ ಕೊಟ್ಟವರು. ಮುಖ್ಯ ಅತಿಥಿಗಳ ಸಂದೇಶ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಅತ್ಯಗತ್ಯ. ಇವು ಯುವಕರಿಗೆ ಮಾರ್ಗದರ್ಶನ ನೀಡುವ ಶಕ್ತಿಯ ವೇದಿಕೆಗಳಾಗಿವೆ ಎಂದು ಹೇಳಿದರು. ಹೃದಯ ಶ್ರೀಮಂತಿಕೆ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಬಣಜಿಗ ಎಂದು ಸಮಾಜವನ್ನು ಹೆಮ್ಮೆಯಿಂದ ಬಣ್ಣಿಸಿದರು. ಅಪವ್ಯಯವಲ್ಲ ನಮ್ಮ ಮಾರ್ಗ, ಶಿಸ್ತು, ಶ್ರಮ, ಸತ್ಯವೇ ನಮ್ಮ ಶಕ್ತಿ. ಸಮಾಜದಲ್ಲಿ ಸ್ವಾರ್ಥದಿಂದಾಗಿ ಒಗ್ಗಟ್ಟು ಕಡಿಮೆಯಾಗುತ್ತಿರುವುದು ನೋವಿನ ಸಂಗತಿ. ಯಾರಾದರೂ ಮೇಲೆ ಹತ್ತಿದರೆ ಅವರನ್ನು ಕೆಡವಲು 10 ಜನ ಹವಣಿಸುತ್ತಾರೆ ಎಂದು ವಿಜೇಂದ್ರ ಅವರು ವಿಷಾದ ವ್ಯಕ್ತಪಡಿಸಿದರು. ಕೇಲಿ ನಿರ್ದೇಶಕ ಶಂಕರಣ್ಣ ಮುನ್ನವಳ್ಳಿ ಅವರು ಮಾತನಾಡುತ್ತಾ, ಬಣಜಿಗ ಹಾಗೂ ಲಿಂಗಾಯತ ಸಮಾಜವನ್ನು ಇನ್ನೂ ಬಹಳ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿದೆ. ಲಿಂಗಾಯತ ಸಮಾಜದ ಶಾಸಕರು ಒಗ್ಗಟ್ಟಾಗಬೇಕು. ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಸಿಗಬೇಕು ಎಂದು ಸಲಹೆ ನೀಡಿದರು. ಕೊಡುವ ಕೈ ನಮ್ಮದು, ತಗ್ಗಿದ ಮನಸ್ಸು ನಮ್ಮದು ಅಲ್ಲ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಸಂಕ್ರಾಂತಿ ಸಂಭ್ರಮ ಅತ್ಯಂತ ವಿಶೇಷ ಕಾರ್ಯಕ್ರಮ. ಸಮಾಜದ ಬಂಧುಗಳನ್ನು ಒಟ್ಟಾಗಿಸುವುದು ಇದರ ಮುಖ್ಯ ಉದ್ದೇಶ ಎಂದರು. ಅಧಿಕಾರದಲ್ಲಿದ್ದಾಗ ಶಿಕ್ಷಣಕ್ಕೆ 2A ಮೀಸಲಾತಿಯನ್ನು ನೀಡಲಾಗಿದೆ. ಉದ್ಯೋಗದಲ್ಲೂ ಈ ಮೀಸಲಾತಿ ಸಿಗಬೇಕು ಎಂದರು. ಈ ಕುರಿತು ಪ್ರಯತ್ನ ಮುಂದುವರಿಸಬೇಕು ಎಂದು ಹೇಳಿದರು. ಬಣಜಿಗ ಸಮಾಜ ಎಲ್ಲ ಧರ್ಮ ಜಾತಿಗಳನ್ನು ಸೌಹಾರ್ದದಿಂದ ಕಾಣುವ ಸಮಾಜವಾಗಿದೆ. ಜಗಜ್ಯೋತಿ ಬಸವಣ್ಣವರೇ ನಮ್ಮ ಆದರ್ಶ. ವೀರಶೈವ ಲಿಂಗಾಯತ ಒಂದು ಎನ್ನುವ ಸಂದೇಶವನ್ನು ಸಮಾಜ ಸಾರಬೇಕು ಎಂದರು. ಕಾಯಕವೇ ಜೀವನ ಎಂದು ನಂಬಿ ಶ್ರಮವನ್ನೇ ದೇವಾಲಯವನ್ನಾಗಿ ಮಾಡಿದವರು ಬಣಜಿಗರು. ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಲಿಂಗಾಯತ ಸಮಾಜದ ಶಾಸಕರ ಸಂಖ್ಯೆ ಇಂದು ಕಡಿಮೆಯಾಗಿದೆ. ಇದರ ಹಿಂದೆ ಷಡ್ಯಂತ್ರವಿದೆಯೇ, ಒಡೆದು ಆಳುವ ನೀತಿ ನಡೆಯುತ್ತಿದೆಯೇ ಎನ್ನುವ ಪ್ರಶ್ನೆಗಳನ್ನು ಎತ್ತಿದ ಅವರು, ಸಮಾಜ ಎಚ್ಚರಿಕೆಯಿಂದ ಅವಲೋಕನ ಮಾಡಬೇಕು. ಮೊದಲು ಸಮಾಜದ ಸ್ವಾಮಿಗಳು ಒಂದಾಗಬೇಕು ಎಂದು ಸಲಹೆ ನೀಡಿದರು. ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡುತ್ತಾ, ಸಮಾಜ ಒಟ್ಟಾಗಿ ಮುಂದೆ ಸಾಗಬೇಕು. ಇದು ಎಲ್ಲರನ್ನು ಒಪ್ಪಿಕೊಳ್ಳುವ ಸಮಾಜ. ಸಮಾಜ ಅಂದ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಇರುತ್ತವೆ, ಆದರೆ ಅವುಗಳನ್ನೆಲ್ಲ ಬದಿಗೊಟ್ಟು ಜೊತೆಯಾಗಿ ನಡೆಯಬೇಕು ಎಂದರು. ಸಮೀಕ್ಷೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೊಸ ಸಮಾಜಗಳನ್ನು ಸೃಷ್ಟಿಸಿರುವುದು ದುರ್ದೈವದ ಸಂಗತಿ ಎಂದು ಹೇಳಿದರು. ಅಣ್ಣಿಗೇರಿ ಗಿರೀಶಾಶ್ರಮದ AC ವಾಲಿ ಮಹಾರಾಜರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಾಗಿ ಚನ್ವೀರ್ ಮುಂಗಾರವಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶೋಭಾ ಅವರು ಪ್ರಾರ್ಥನೆ ಮಾಡಿದರು. ತಾಲೂಕಾ ಅಧ್ಯಕ್ಷ ಗುರುಪಾದಪ್ಪ ಶಿರೂರ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿ ವೀರಣ್ಣ ಮತ್ತಿಗಟ್ಟಿ, MLCಗಳಾದ ಪ್ರದೀಪ್ ಶೆಟ್ಟರ್, ಮಾಜಿ ಶಾಸಕರಾದ ಸೀಮಾ ಮಸೂತಿ, ಗಣ್ಯ ವ್ಯಾಪಾರಸ್ಥರಾದ ಮಂಜುನಾಥ್ ಮುನವಳ್ಳಿ, ತಾರಾದೇವಿ ವಾಲಿ, ಆನಂದ ಉಪ್ಪಿನ್, ಸವಿತಾ ಅಮರ್ ಶೆಟ್ಟಿ, ಚನ್ನಬಸಪ್ಪ ಧಾರವಾಡ ಶೆಟ್ಟರ್, ಚೈತ್ರಾ ಶಿರೂರ್, ವಿಜಯಕುಮಾರ್ ಶೆಟ್ಟರ್, ವೀರಣ್ಣ ಮಳಗಿ, ವೀರೇಂದ್ರ ಕೌಜಲಗಿ, ಜಗದೀಶ್ ಬೆಳಗಾನೂರ್, ಮಲ್ಲಿಕಾರ್ಜುನ್ ಸಿರಗುಪ್ಪಿ, ಲಿಂಗರಾಜ್ ಧಾರವಾಡ ಶೆಟ್ಟರ್ ಮತ್ತು ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಬಸವ ಚಿಂತನೆಯ ಬೆಳಕಿನಲ್ಲಿ ನಡೆದು ಇತಿಹಾಸವಲ್ಲ ಭವಿಷ್ಯವನ್ನೇ ರೂಪಿಸಿದವರು ನಾವು ಬಣಜಿಗರು. ಬಣಜಿಗ ಬಂಧುಗಳ ಸಂಕ್ರಾಂತಿ ಸಂಭ್ರಮ ಒಂದು ಹಬ್ಬವಲ್ಲ, ಒಂದು ಸಂದೇಶ, ಒಂದು ಘೋಷಣೆ, ಒಗ್ಗಟ್ಟಿನ ಪ್ರತಿಜ್ಞೆ. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.
ಮತ್ತು ಈ ದಿವ್ಯ ವೇದಿಕೆಯಲ್ಲಿ ಕುಳಿತ ಎಲ್ಲ ಮುಖ್ಯ ಅತಿಥಿಗಳೇ, ಗಣ್ಯರೇ ಮತ್ತು ನನ್ನ ಪ್ರೀತಿಯ ಆತ್ಮೀಯ ಮಿತ್ರರು ಮತ್ತು ನನ್ನ ಸಿದ್ಧಮಠದ ಧರ್ಮದರ್ಶಿಗಳು ಮತ್ತು ರೀಸೆಂಟ್ ಆಗಿ ನಮ್ಮ ಕೇರಿಯ ಡೈರೆಕ್ಟರ್ಗೆ ಆಶೀರ್ವಾದ ಶ್ರೀ ಮಂಜುನಾಥ್ ಮಂಗಳೂರು ಅವರಿಗೆ ಪುಷ್ಪವನ್ನ ಗೌರವಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ನಮ್ಮ ನಿಮ್ಮೆಲ್ಲ ಹೆಮ್ಮೆಯ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಪ್ರತಿ ಮೂಲೆಯಲ್ಲಿ ಸಮಾಜವನ್ನ ಕಟ್ಟಲಿಕ್ಕೆ ಕಾರ್ಮಿಕರು, ಪ್ರತಿ ಮಕ್ಕಳಿಗೆ 2S ಸರ್ಟಿಫಿಕೇಟ್ ಕೊಟ್ಟಂತ ಎಲ್ಲ ಜಾಗಗಳಲ್ಲಿ ಸನ್ಮಾನಿಸಿ ಜಗದೀಶ್ ಶೆಟ್ಟರ್ ಸಾಹೇಬರವರನ್ನ ನಾವು ಹೃದಯಪೂರ್ವಕವಾಗಿ ತಾವೆಲ್ಲರ ಪರವಾಗಿ ಸಮಾಜದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರಬಿಂದು ನಮ್ಮ ನಿಮ್ಮೆಲ್ಲ ದಕ್ಷಿಣ ನಾಯಕರು, ರಾಜ್ಯಗಳಿಂದ 7 ಮಂದಿ ಮುಖ್ಯಮಂತ್ರಿಗಳ ಒಂದು ಕನ್ನಡ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಿಎಸ್ ಯಡಿಯೂರಪ್ಪನವರ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀ ವಿಜಯೇಂದ್ರ ಅವರನ್ನ ನಾನು ನಮ್ಮ ಸಮಾಜದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಯಸ್ಸಿನ ತೆಂಗಿನಕಾಯಿ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಸಮಾಜದ ಹಿರಿಯರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಶೆಟ್ಟರ್. ಎಲ್ಲ ಪಡೆದುಕೊಳ್ಳುವವರಿಗೆ ಮತ್ತೊಮ್ಮೆ ಆಚರಣೆ ಮಾಡ್ಕೊಂಡು ಆದ್ರೆ ಎಲ್ಲರೂ ಸಮಾಜದ ಬಂಧುಗಳೆಲ್ಲರೂ ಸೇರಿ ಹೋಗ್ತಾರೆ. ಈ ಒಂದು ಮಕರ ಸಂಕ್ರಾಂತಿ ಆಚರಣೆ ಮಾಡ್ಕೊಂಡ್ರೆ ನಮ್ಮ ಒಗ್ಗಟ್ಟು, ನಮ್ಮ ಸಂಘಟನೆಯಿಂದ ಇನ್ನೂ ಹೆಚ್ಚು ಶಕ್ತಿ ಮಾಡುವಂತ ಕಾರ್ಯಕ್ರಮ ಈ ಒಂದು ಸಂಕ್ರಾಂತಿ ಸಂಭ್ರಮ. ಇವು ನಮ್ಮವಾಗಿ ಇವು ನಮ್ಮ ಮನೆಯಲ್ಲಿ ಸರಿಯಾಗಿರುವಾಗ ಬೆಳಗ್ಗೆ ಸಮಾಜ ಅಂತಂದ್ರೆ ಎಲ್ಲರನ್ನೂ ಒಪ್ಪಿಕೊಳ್ತಕ್ಕಂಥ ಸಮಾಜ ಬೆಳಗ್ಗೆ ಸಮಾಜ ಅಂತ ನಾವು ಹೆಮ್ಮೆ. ಕೇವಲ ನಾವು ಬೆಳಗ್ಗೆ ಸಮಾಜದ ಜೊತೆಗೆ ವಿದೇಶಿಗಳ ಧರ್ಮವನ್ನು ಕೂಡ ಅಷ್ಟೇ ತಿಳಿಸುತ್ತೇವೆ. ಅದ್ರ ಜೊತೆಗೆ ಹಿಂದೂ ಸಮಾಜವನ್ನು ಅಷ್ಟೇ ಬೆಳೆಸತಕ್ಕಂಥ ಸಮಾಜ ಬೆಳಗ್ಗೆ ಸಮಾಜ ಅನ್ನೋದನ್ನು ಕೂಡ ಈ ಸ್ಪಷ್ಟವಾಗಿ ನಾನು ಹೇಳಬೇಕು. ಇವಾಗ ನೋಡಿದ್ರೆ ಅನೇಕ ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಸಮೀಕ್ಷೆ ದಿನದಲ್ಲಿ ಯಾವ್ಯಾವ ರೀತಿಯಾದಂಥ ಸಮೀಕ್ಷೆಗಳನ್ನು ನೋಡ್ತಿದ್ದ ಬಹುಶಃ ನಮಗೆ ಎಲ್ಲರೂ ಗೊತ್ತಿಲ್ಲ. ಬಂಡಿಗೆ ಕಿಂತ ಹೊಸ ಸಮಾಜದ ಸೃಷ್ಟಿ ಮಾಡತಕ್ಕಂಥ ಸರ್ಕಾರಗಳು ಬಂದಿದೆ. ಎಲ್ಲಿಂದೋ ಗೊತ್ತಿಲ್ಲ. ಆದ್ರೆ ಬೆಳ್ಳಿಗೆ ಬೆಳ್ಳಿಯಲ್ಲಿ ಈ ರೀತಿ ಹೊಸ ಸಮಾಜಗಳನ್ನ ಸರ್ಕಾರ ಸೃಷ್ಟಿ ಮಾಡುತ್ತಾ
ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಈ ಸಮಾಜ ಬಹಳ ಎಚ್ಚರದಿಂದ ವಹಿಸಬೇಕಾದಂತ ಸನ್ನಿವೇಶ ನಮ್ಮೆಲ್ಲರ ಮುಂದೆ ಇದೆ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೋದ ವ್ಯಕ್ತಿ ನಮ್ಮನ್ನು ಒಂದು ಸಮಾಜದಲ್ಲಿ ಸಾಕಷ್ಟು ಜನ ಪ್ರತಿಭಾವಿದ್ದಾರೆ. ಆ ಪ್ರತಿಭಾವಂತರ ಜೊತೆಗೆ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದವರು ಸಾಕಷ್ಟು ಜನ ಇದ್ದಾರೆ. ಪ್ರತಿಭೆ ಇದ್ದಾಗೂ ಸಹಿತ ಆರ್ಥಿಕವಾಗಿ ಸೌಲಭ್ಯ ಇಲ್ಲದ ಕಾರಣವಾಗಿ ಎಷ್ಟೋ ಜನ ಎಲ್ಲಿ ಕಾಯಿಲ್ಲ, ಶಿಕ್ಷಣವನ್ನು ಎಲ್ಲಿ ಕಾಯಿಲ್ಲ ಅಂತ ವ್ಯಕ್ತಿಗಳ ಕಾಳಜಿಯನ್ನು ನಾವು ಮಾಡಬೇಕಾಗಿದೆ. ಹಂಗಾಗಿ ಈ ವಿಷಯ ನಿಮಗೆಲ್ಲ ಬಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವರು ಅವಕಾಶ ಸಿಕ್ಕಾಗಿದೆ. ಅವರು ಸಮಾಜಕ್ಕೆ ಇವತ್ತಿನ ಮೀಸಲಾತಿ ಬಗ್ಗೆ ಹೆಚ್ಚು ಚರ್ಚೆ ನಡೆದಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾರ್ವಜನಿಕ ನಂತರ ನಮ್ಮ ಸಮಾಜದ ಲಿಂಗಾಯತ ಸಮಾಜದ ಶಾಸಕರು ಇದ್ದಾರೆ. ನಾವು ವಿಚಾರ ಮಾಡಬೇಕು. ಅದು ಬಡಜಿಗ ಸ್ವಾಭಿಮಾನಕ್ಕೆ ಬರುವುದು ಉಪಯೋಗ ಇದ್ದರೆ ಅದು ಬಡಜಿಗ. ಇಂಥ ಒಂದು ಹೃದಯ ಶ್ರೀಮಂತರಿಗೆ ಸ್ವಾಭಿಮಾನಕ್ಕೆ ಹೆಸರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಮಾಜ, ನಮ್ಮ ಸಮಾಜ ಇವತ್ತು ರಾಜ್ಯದಲ್ಲಿ ಮೌನವಾಗಿದೆ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಂತ ಯಾರಾದರೂ ಕೊಡೋದು ತಪ್ಪಾಗ್ತದೆ. ನಮ್ಮ ಸಮಾಜದ ಮೌನವಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ದೌರ್ಬಲ್ಯ ಅಲ್ಲ. ನಮ್ಮ ಸಮಾಜ ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸಿ, ಎಲ್ಲ ಒಪ್ಪಂದಗಳನ್ನು ಒಗ್ಗೂಡಿಸಿ ಈ ರಾಜ್ಯಕ್ಕೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ಶಕ್ತಿ ನಮ್ಮ ಸಮಾಜಕ್ಕೆ. ಆ ಶಕ್ತಿಯಿಂದ ನಮ್ಮ ಸಮಾಜ ಮೌನವಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ಕೃಷ್ಣಗಳ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ವರ್ಷಕ್ಕಿರುವ ದುಷ್ಟ ಶಕ್ತಿಗಳು ಸ್ವಾತಂತ್ರ್ಯ ಹಬ್ಬದಲ್ಲಿ ಬ್ರಿಟಿಷರ ಒಳಗಾಡುವ ನೀತಿ ಇತ್ತು. ಆ ಬ್ರಿಟಿಷರ ಒಳಗಾಡುವ ನೀತಿಯನ್ನ ಇವತ್ತು ಕೂಡ ಆರ್ಥಿಕವಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಸ್ವಾರ್ಥ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಸಮಾಜವನ್ನು ಒಳಗಾಡುವ ಮುಖೇನ ಇವತ್ತು ಸಮಾಜದಲ್ಲಿ ಬೆಳಕನ್ನು ಮಾಡಿಸುವ ಮುಖ್ಯಕ್ಕೆ ನಮ್ಮ ರಾಜಕೀಯ ಬೇಗನ್ನು ಬೆಳೆಸಿಕೊಳ್ಳತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಾನು ಯಾವಾಗ ಕೂಡ ಮಾತನಾಡ್ತಾ ಇರ್ತೇನೆ. ಇವತ್ತು ನಮ್ಮ ಸಮಾಜ ಬಣಗಳ ಸಮಾಜ ಇರ್ಬೋದು, ವಿರಸಗಳಿಂದ ಸಮಾಜ, ಇವತ್ತು ನಮ್ಮ ವಿರಸಗಳಿಂದ ಸಮಾಜ, ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಕೂಡ ಒಕ್ಕೂಟಗೊಳಿಸತಕ್ಕಂಥ ಶಕ್ತಿಯನ್ನು ನಮ್ಮ ಸಮಾಜಕ್ಕಿದೆ. ಈ ನಾಡಿನ ತಿರುಗನ್ನು ತೋರಿಸತಕ್ಕಂಥ ಶಕ್ತಿ ನಮ್ಮ ಸಮಾಜಕ್ಕಿದೆ. ಆದರೆ ನಡುವೆ ಎಲ್ಲೋ ನಮ್ಮ ಸ್ವಾರ್ಥ ಇವತ್ತು ನಮ್ಮನ್ನು ಕೆತ್ತು ತಿಂತಾ ಇದೆ. ಇವತ್ತು ನಮ್ಮ ಸ್ವಾರ್ಥ ಇವತ್ತು ನಮ್ಮ ದೌರ್ಬಲ್ಯ ಆಗಿದೆ. ನಮ್ಮತಕ್ಕಂಥ ಸಂಸ್ಕೃತಿ ಅನ್ನ ಬಸವಣ್ಣನವರ ನಡವಳಿಕೆ ಬಾಯಿ ಮಾತಿಗೆ ಸೀಮಿತವಾಗಿದೆ ಹೊರತು ನಮ್ಮ ಕ್ರಿಯೆಯಲ್ಲಿ ಅಸ್ವಸ್ಥ ಇರ್ತಕ್ಕಂಥದ್ದು ಎಲ್ಲವೂ ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ಕೂಡ ನಾವು ಗಮನ ಹರಿಸಬೇಕಾಗಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ನಮ್ಮೆಲ್ಲರ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿಯ ಜನಪ್ರಿಯ